ಸುದೀಪ್ ಅವರ ಬದಲಾಗಿ ನೆಕ್ಸ್ಟ್ ದರ್ಶನ್ ಅವ್ರು ಏನಾದ್ರು ಕರೆ ಕೊಟ್ಬಿಟ್ರೆ ಬಿಗ್ ಬಾಸ್ ನವರು ಅದು ಹೆಂಗಿರುತ್ತೆ ಅಂತ ಆಲ್ರೆಡಿ ಟ್ರೋಲ್ ಅಲ್ಲಿ ಓಡಾಡ್ತಾರೆ ನಿಮ್ಮ ಬಾಯಿಂದ ಸರ್. ಹೇಗಿರುತ್ತೆ ಸರ್ ಇಮೇಜಿನ್ ಒಂದು ಜಸ್ಟ್ ಒಂದು ಇಮೇಜ್ ನಮ್ಮ ವೀಕ್ಷಕರಿಗೆ ಈ ಹೆಂಗಿರುತ್ತೆ ಅಂದ್ರೆ ಹೆಂಗ್ ಹೇಳೋದು ಸರ್, ನಾನು ಅದೇ ಹೇಳ್ತಾ ಇಲ್ವಾ, ಅದನ್ನ ಹೇಳಕ್ಕಾಗಲ್ಲ, ಆಲ್ರೆಡಿ ಟ್ರೋಲ್ ನೋಡ್ತಾ ಇದ್ದೀನಿ. ಇನ್ನೊಂದ್ ವೇಳೆ ಉಪೇಂದ್ರ ಅವ್ರು ಬಂದ್ರೆ ನಡ್ಸ್ಕೊಡಕ್ಕೆ ಅವರು ಒಳಗಡೆ ಇರೋರು ತಲೆ ಕೆಡಿಸ್ಬಿಡ್ತಾರೆ. ನಾನು ನಿಜವಾಗ್ಲೂ ಆಡ್ತಾ ಇದ್ದೀನಿ, ನಾನ್ ಅಂದ್ರೆ ಅವ್ರು ಮಾತಾಡೋದು ನೋಡಿ, ಅಯ್ಯೋ ನಾನ್ ನಿಜವಾಗ್ಲೂ ಗೇಮೇ ಆಡ್ತಾ ಇಲ್ವಾ, ಅಯ್ಯೋ ನಾನ್ ಚೆನ್ನಾಗ್ ಆಡ್ತಾ ಇಲ್ವಾ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಒಳಗಡೆ ಇರೋರ್ಗೆ ಹಂಗ್ ಕನ್ಫ್ಯೂಸ್ ಮಾಡಿ 11ನೇ ಸೀಸನ್ಗೆ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನೆಕ್ಸ್ಟ್ ಸೀಸನ್ಗೆ ಯಾರು ಬಂದ್ರೆ ಸರಿ ಇರುತ್ತೆ ಸರ್? ಸುದೀಪ್ ಸರ್ಗೆ ರಿಪ್ಲೇಸ್ಮೆಂಟ್ ಇಲ್ಲ ಬಿಗ್ ಬಾಸ್ ಅಲ್ಲಿ, 100% ಇಲ್ಲ. ಯಾಕೆಂದ್ರೆ ಅವರು ನಡೆಸ್ಕೊಳ್ಳುವಂತ ರೀತಿ, ಅವ್ರ ತೂಕವಾದಂತ ಮಾತುಗಳು ಒಬ್ರಿಗೆ ಹರ್ಟ್ ಆಗ್ಬಾರ್ದು, ಒಬ್ರಿಗೆ ಇದಾಗಬಾರ್ದು, ಆಚೆ ಇರೋರ್ಗೆ ಬೇಜಾರಾಗಬಾರ್ದು. ಈ ತರ ಒಂದು ತೂಕವಾಗಿ ನಡೆಸ್ಕೊಡೋವಂತ ಯಾರೇ ಆಗ್ಲಿ ತಾಳ್ಮೆ ಕಳ್ಕೊಂಡ್ಬಿಡ್ತಾರೆ. ಬಟ್ ಅವ್ರು ಅಷ್ಟು ಸೀಸನ್ ರಿಪ್ಲೇಸ್ಮೆಂಟ್ ನನ್ಗೆ ಯಾರು ಕಾಣಿಸ್ತಾನೆ ಇಲ್ಲ ಸರ್. ಅಲ್ಲ, ತುಂಬಾ ಜನ ಈಗ ಹೊರಗಡೆ ಮಾತುಗಳು ನಡೀತಾ ಇದೆ. ಜಗ್ಗೇಶ್ ಅವ್ರು ಬಂದ್ಬಿಡ್ತಾರೆ, ರಿಷಬ್ ಶೆಟ್ಟಿ ಅವ್ರು ಬಂದ್ಬಿಡ್ತಾರೆ, ರಮೇಶ್ ಅವ್ರು ಬಂದ್ಬಿಡ್ತಾರೆ, ಈ ರೀತಿ ಮಾತುಗಳೆಲ್ಲ ನಡೀತಾ ಇದೆ. ಸರ್ ಓಕೆ, ಅವರು ಎಲ್ಲ ತೂಕವಾಗಿರೋಂಥವ್ರೇನೆ, ದೊಡ್ಡ ದೊಡ್ಡ ವ್ಯಕ್ತಿಗಳೇನೆ, ಅವರು ಅವರು ನಡೆಸ್ಕೊಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾರು ಬೇಕಾದ್ರೆ ನಡೆಸ್ಕೊಡ್ಬೋದು. ಸುದೀಪ್ ಸರ್ ತರನೇ ನಡೆಸ್ಕೊಡ್ಬೋದು ಅನ್ನೋ ಸರ್. ಇನ್ನೊಂದು, ಅದೇ ಸುದೀಪ್ ಸರ್ ಜಾಗನ ಡಿ ಬಾಸ್ ಅವ್ರು ಬಂದು ನಡೆಸ್ಕೊಟ್ರೆ ಹೇಗಿರುತ್ತೆ? ಬೈ ಚಾನ್ಸ್ ಬರಲ್ಲ, ಬಂದ್ರೆ ಹೇಗಿರುತ್ತೆ ನಿಮ್ಮ ಒಂದು ಫ್ಯಾನ್ ಆಗಿ? ಕಿಚ್ಚ ಸುದೀಪ್ ಅವರ ಬದಲಾಗಿ ನೆಕ್ಸ್ಟ್ ದರ್ಶನ್ ಅವ್ರು ಏನಾದ್ರು ಕರೆ ಕೊಟ್ಬಿಟ್ರೆ ಬಿಗ್ ಬಾಸ್ ನವರು ಅದು ಹೆಂಗಿರುತ್ತೆ ಅಂತ ಆಲ್ರೆಡಿ ಟ್ರೋಲ್ ಅಲ್ಲಿ ಓಡಾಡ್ತಾರೆ. ನಿಮ್ಮ ಬಾಯಿಂದ ಸರ್. ಇಲ್ಲ ಸರ್, ಇಲ್ಲ, ದರ್ಶನ್ ಸರ್ ಸಿನಿಮಾಗಳನ್ನೇ ಮಾಡ್ತಾ ಇರ್ಲಿ ಸಾಕು, ಇಮೇಜಿನ್ ಮಾಡ್ಕೊಳ್ಳೋದು. ಅಲ್ಲ, ದರ್ಶನ್ ಸರ್ ಬಂದ್ರೆ ಎಲ್ಲೋ ಒಂದ್ ಕಡೆ ಪ್ರಾಮಾಣಿಕತೆಗೆ, ಸತ್ಯತೆಗೆ ಒತ್ತು ಕೊಡ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಇಷ್ಟ ದಿನ ಸುದೀಪ್ ಸರ್ ಅವ್ರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ದರ್ಶನ್ ಅವರ ಮಾತಲ್ಲೂ ಅವ್ರ ಕಡಕ್ನೆಸ್ ಇರುತ್ತೆ, ಅದು ಬೇರೆ. ಈಗ ಸುದೀಪ್ ಅವರ ಒಂದು ಕಡಕ್ನೆಸ್ ಬೇರೆ, ದರ್ಶನ್ ಅವರ ಒಂದು ಇದೇ ಬೇರೆ, ಹೇಗಿರುತ್ತೆ ಸರ್ ಇಮೇಜಿನ್ ಒಂದು ಜಸ್ಟ್ ಒಂದು ಇಮೇಜ್ ನಮ್ಮ ವೀಕ್ಷಕರಿಗೆ? ಈ ಹೆಂಗಿರುತ್ತೆ ಅಂದ್ರೆ ಹೆಂಗ್ ಹೇಳೋದು ಸರ್, ನಾನು ಅದೇ ಹೇಳ್ತಾ ಇಲ್ವಾ, ಅದನ್ನ ಹೇಳಕ್ಕಾಗಲ್ಲ, ಆಲ್ರೆಡಿ ಟ್ರೋಲ್ ನೋಡ್ತಾ ಇದ್ದೀನಿ ನಾನು, ಅದ್ರಲ್ಲಿ ಕುತ್ಕೊಂಡು ಹೇಳಕ್. ಇನ್ನೊಂದ್ ವೇಳೆ ಉಪೇಂದ್ರ ಅವ್ರು ಬಂದ್ರೆ ನಡ್ಸ್ಕೊಡಕ್ಕೆ ಅವರು ಒಳಗಡೆ ಇರೋರ್ಗೆ ತಲೆ ಕೆಡಿಸ್ಬಿಡ್ತಾರೆ. ನಾನು ನಿಜವಾಗ್ಲೂ ಆಡ್ತಾ ಇದ್ದೀನಿ, ನಾನ್ ಅಂದ್ರೆ ಅವ್ರು ಮಾತಾಡೋದು ನೋಡಿ, ಅಯ್ಯೋ ನಾನ್ ನಿಜವಾಗ್ಲೂ ಗೇಮೇ ಆಡ್ತಾ ಇಲ್ವಾ, ಅಯ್ಯೋ ನಾನ್ ಚೆನ್ನಾಗ್ ಆಡ್ತಾ ಇಲ್ವಾ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಒಳಗಡೆ ಇರೋರ್ಗೆ ಹಂಗ್ ಕನ್ಫ್ಯೂಸ್ ಮಾಡ ಇರ್ಬೋದೇನೋ ಗೊತ್ತಿಲ್ಲ. ಸರಿ ನೋಡಿ, UI ಅಂದಿದ ತಕ್ಷಣ ಒಂದು ಕೇಳ್ಬೇಕು ಅನ್ನಿಸ್ತು. ಅದ್ರಲ್ಲಿ ಕಾಸ್ಟಿಂಗ್ ಅಲ್ಲಿ ಸನಿ ಲಿಯೋನ್ ಅವರನ್ನ ಸೇರಿಸಿರ್ತಕ್ಕಂಥದ್ದು. ಅಂದ್ರೆ UI ಕಾಸ್ಟಿಂಗ್ ಲಿಸ್ಟ್ ಬರುತ್ತಲ್ಲ, ಬುಕ್ ಮೈ ಶೋ ಆಗ್ಬೋದು ಅಥವಾ ಯಾವುದೇ ಒಂದು ಇದ್ರಲ್ಲಿ ಆಗ್ಬೋದು, ಸನಿ ಲಿಯೋನ್ ಅವರ ಹೆಸರಿದೆ. ಸರ್ ನೀವು ಸಿನಿಮಾ ನೋಡಿದ್ರೆ ಇವೆ? ಸರ್ ಇನ್ನ ನೋಡಕ್ಕಾಗಿಲ್ಲ, ಇವತ್ತು ಹೋಗ್ಬೇಕು ಅಂತ. ದಯವಿಟ್ಟು ಯಾಕೆಂದ್ರೆ ಕಂಟಿನ್ಯೂಸ್ ನೋಡ್ಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಶೂಟ್ ಇತ್ತು. ಮೊನ್ನೆ ಏನಾಯ್ತು ಅಂದ್ರೆ 7 o'clock ಶೂಟ್ ಮುಗಿಸ್ಕೊಂಡು ಮ್ಯಾಕ್ಸ್ಗೆ ಹೋಗಿದ್ವಿ, ಇವಾಗ UI ಹೋಗ್ತೀನಿ. ದಯವಿಟ್ಟು ಹೋಗಿ. ಮತ್ತೆ ನನ್ಗೊಂದು ಡೌಟ್ ಇರೋದೇನಪ್ಪ ಅಂತಂದ್ರೆ, ಸನಿ ಲಿಯೋನ್ ಅವರ ಒಂದು ಕಾಸ್ಟಿಂಗ್ ಇದೆ, ಆದ್ರೆ ನಾನು 4 ಸರಿ ನೋಡ್ಬಿಟ್ವಿ. ಅಂದ್ರೆ ನಾವು ಎಲ್ಲೂ ಕೂಡ ಸನಿ ಲಿಯೋನ್ ಅವ್ರನ್ನ ಕಾಣಿಸ್ಲಿಲ್ಲ, ಎಲ್ಲೂ ಕೂಡ ಇಲ್ಲ ಸನಿ ಲಿಯೋನ್. ಅದು ಬೇಜಾರಿದೆ ನಿಮ್ಗೆ? ಅಲ್ಲ, ಬೇಜಾರ್ಗಿಂತ ಕೆಲವು ಜಾಗದಲ್ಲಿ ಸೌಂಡ್ ಎಫೆಕ್ಟ್ ಬರುತ್ತೆ, BTS ಸೌಂಡ್ ಎಫೆಕ್ಟ್. ಅದೇ ಏನಾದ್ರು ಅದನ್ನ ಆ ಸೌಂಡ್ ಎಫೆಕ್ಟ್ ಕೊಡೋದಕ್ಕೆ ಉಪೇಂದ್ರ ಅವರು ಕರ್ಸಿದ್ರ? ಆ ಸೌಂಡ್ ಎಫೆಕ್ಟ್ ನಾನು ಇನ್ನ ಸಿನಿಮಾ ನೋಡಿಲ್ಲ ಸರ್, ನೋಡಿದ್ಮೇಲೆ ಅದ್ರ ಬಗ್ಗೆ ಇನ್ನೊಂದ್ಸಲಿ ಮಾತಾಡ್ತೀನಿ ಖಂಡಿತವಾಗಿ. ಯಾಕೆಂದ್ರೆ ಅವರು ಲೆಜೆಂಡರಿ ಡೈರೆಕ್ಟರ್ ಸರ್, ಅವ್ರ ಬಗ್ಗೆ ಎಲ್ಲ